ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿ ಗುಡ್ ನ್ಯೂಸ್ ಕೂಡ ಬರುತ್ತೆ. ಶಿಕ್ಷಣ ಇಲಾಖೆ ಕೂಡ ಪತ್ರ ಕೂಡ ಬರೆದಿದೆ. ಏನಂದ್ರೆ ಬಜೆಟ್ ಅನುದಾನ ಹೆಚ್ಚಿಸಿ ಅಂತ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ. ಈಗ ನೋಡೋದಾದ್ರೆ ಮೇನ್ ಥಿಂಗ್ ನಿಮಗೆ ಗೊತ್ತಿರೋಗೆ, ಸರ್ಕಾರಿ ಶಾಲೆಗಳನ್ನ ವಿಲೀನ ಪ್ರಕ್ರಿಯೆ ಕೈ ಬಿಡಬೇಕು. ಶಾಲಾ ಶೈಕ್ಷಣಿಕ ಅವೈಜ್ಞಾನಿಕ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದನ್ನು ರದ್ದುಗೊಳಿಸಬೇಕು. ಈ ರೀತಿ ಸಾಕಷ್ಟು ಅನುದಾನ ಹೆಚ್ಚಳ ಮಾಡಬೇಕು ಅಂತೇಳಿ ಒತ್ತಡ ಕೂಡ ಬಂದಿದೆ. ರಾಜ್ಯ ಶಿಕ್ಷಣ ನೀತಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಜಾರಿ ಮಾಡಬೇಕು. NEP ಬೇಡ. ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯದ 10% GDP ಕೂಡ ಮೀಸಲಿಡಬೇಕು. ಅಂಡ್ ಅವೈಜ್ಞಾನಿಕವಾಗಿರೋ ಶಾಲೆಗಳನ್ನ ಮುಚ್ಚಬೇಕು. ಶಾಲೆ ವಿಲೀನ ಬಗ್ಗೆ DCM ಸಮುದಾಯದ ಜೊತೆ ಚರ್ಚೆ ಮಾಡಬೇಕು. ಅತಿಥಿ ಶಿಕ್ಷಕರ ಜೊತೆ ಅವಲಂಬಿತವಾಗದಲೇ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿ ಮಾಡಬೇಕು. ಶಿಕ್ಷಣ ತಂತ್ರಜ್ಞಾನ ಸಂಬಂಧಿಸಿದಂತೆ ಯೋಜನೆಗಳನ್ನು ಕೂಡ ಪಾರದರ್ಶಕವಾಗಿ ಜಾರಿ ಮಾಡಬೇಕು. ಶಿಕ್ಷಣ ಇಲಾಖೆ ನಿರ್ಧಾರ ಪ್ರಕ್ರಿಯೆ ಅತಿಯಾಗಿ ಕೇಂದ್ರೀಕೃತಗೊಳ್ಳಬಾರದು. ಈ ರೀತಿ ಸಾಕಷ್ಟು ಇದೆ. ಮತ್ತು ಶಾಲೆಗಳ ನೇಮಕಾತಿ, ಶಿಕ್ಷಕರ ನೇಮಕಾತಿ ಕುರಿತು ಅನುದಾನ ಹೆಚ್ಚಿಸಬೇಕು ಅಂತ ಹೇಳಿ ಮಾಡಿದ್ದಾರೆ. ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಕೂಡ ಹೊರಟಿದ್ದಾರೆ. ಸರ್ಕಾರಿ ಶಾಲೆಗಳ ವಿಲೀನ ಪ್ರಕ್ರಿಯೆ ಕೂಡ ಕೈ ಬಿಡಬೇಕು ಅಂತ ಕೂಡ ಹೇಳಿದ್ದಾರೆ. ಅಂಡ್ ನಿಮಗೆ ಮುಖ ಗುರುತು ನಮ್ಗೊಂದಿರೋ ಫೇಸ್ ರೆಕಗ್ನೇಷನ್ ತಂದಿದ್ದಾರಲ್ಲ, ಅದು ಕೂಡ ಅಜಾಗ್ರತೆ ಆಗ್ಬೋದು, ಪಾರದರ್ಶಕತೆ ಇಲ್ಲ, ಕಾಯ್ದೆ ಉಲ್ಲಂಘನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಶಾಲೆಗಳನ್ನ ಮುಚ್ಚಬಾರ್ದು, ಶಿಕ್ಷಕರೇ ಮುಖ್ಯ ಶಾಲೆಗಳಲ್ಲಿ, ಅದನ್ನು ತರಬೇಕು ಅಂತ ಹೇಳಿ ಬೇಡಿಕೆ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಶಿಕ್ಷಕರ ನೇಮಕಾತಿ ಮಾಡಬೇಕು ಅಂತೇಳಿ ಪತ್ರ ಕೂಡ ಬರೆದಿದ್ದಾರೆ. ಬಟ್ ಪ್ರತಿ ವರ್ಷ ಮಾಡ್ತಾರೆ ಇಲ್ವಾ? ಈಗ ವರ್ಷಕ್ಕೊಂದು ಬಾರಿ ಅಲ್ಲ, 2 ವರ್ಷಕ್ಕೊಂದು ಬಾರಿ ಅಲ್ಲ, 3 ವರ್ಷಕ್ಕೊಂದು ಬಾರಿನೂ ಕೂಡ ಮಾಡ್ತಿಲ್ಲ. 5-6 ವರ್ಷ ಕಾಯಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದೈತೆ. ಎಲ್ಲ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಪಾರದರ್ಶಕತೆ ಮಾಡಬೇಕಂತ. ಮೇನ್ ಥಿಂಗ್ SEP ಸ್ಟೇಟ್ ಎಜುಕೇಷನ್ ಪಾಲಿಸಿನ ಮಾಡಬೇಕು ಅಂತ. NEP ಮಾಡಿದ್ರೆ ನಿಮಗೆ ಸಮಸ್ಯೆ ಕೂಡ ಆಗುತ್ತೆ. TET ಕಡ್ಡಾಯ ಮಾಡ್ತಾರೆ, PG ಕಡ್ಡಾಯ ಮಾಡ್ತಾರೆ, ಅನ್ನೋ ರೀತಿ ರೂಲ್ಸ್ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ಟೇಟ್ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕೂಡ ಮನವಿ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು.